ಒಂದು ಸನ್ನಿವೇಶವನ್ನ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಆಲ್ರೆಡಿ ಮದುವೆಯಾಗಿದ್ದಾನೆ, ಆದ್ರೆ ಮೊದಲ ಪತ್ನಿಗೆ ವಿಚ್ಛೇದನ ಕೊಡದೆ ಎರಡನೇ ಮದುವೆ ಆಗ್ತಾನೆ. ಕಾನೂನು ಪ್ರಕಾರ ಆ ಎರಡನೇ ಮದುವೆ ಚೆಲ್ಲಾದು, ಅದು ಶೂನ್ಯ. ಆದ್ರೆ ಆ ಮದುವೆಯಿಂದ ಹುಟ್ಟಿದ ಮಕ್ಕಳ ತಪ್ಪೇನು? ಅವರ ತಂದೆ ತೀರಿಕೊಂಡಾಗ ಅವರಿಗೆ ಪೂರ್ವಜರ ಆಸ್ತಿಯಲ್ಲಿ ಪಾಲು ಸಿಗ್ಬೇಕಾ ಬೇಡ್ವಾ? ಅಬ್ಬಾ, ಈ ಒಂದು ಪ್ರಶ್ನೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನ ದಶಕಗಳ ಕಾಲ ಕಾಡಿತ್ತು. ಹೌದು, ಇಲ್ಲಿಯೇ ಕಾನೂನಿನ ಅತಿ ದೊಡ್ಡ ಗಂಟು ಬಿದ್ದಿದ್ದು. ಒಂದು ಕಡೆ ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ 16 ಇದೆ, ಅದು ಶೂನ್ಯ ವಿವಾಹಗಳಿಂದ ಹುಟ್ಟಿದ ಮಕ್ಕಳನ್ನ ನ್ಯಾಯಸಮ್ಮತ ಅಂದ್ರೆ ಲೆಜಿಟಿಮೇಟ್ ಅಂತ ಹೇಳುತ್ತೆ. ಆದ್ರೆ ಇನ್ನೊಂದ್ ಕಡೆ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಮಿತಾಕ್ಷರ ಪದ್ಧತಿ ಇದೆ. ಅದರ ಪ್ರಕಾರ ಕೋಪಾರ್ಸನರಿ ಅಥವಾ ಸಹವಾರಸುದಾರಿಕೆ ಅನ್ನೋದು ಅದು ಕೇವಲ ಕ್ರಮಬದ್ಧ ವಿವಾಹದಲ್ಲಿ ಹುಟ್ಟಿದವರಿಗೆ ಜನ್ಮತಃ ಸಿಗೋ ಹಕ್ಕು. ಸೊ ನ್ಯಾಯಸಮ್ಮತ ಮಗು ತಾನಾಗಿಯೇ ಸಹವಾರಸುದಾರ ಆಗುತ್ತಾ ಅನ್ನೋದೇ ಮೂಲ ಸಂಘರ್ಷವಾಗಿತ್ತು. ಹಾಗಾದ್ರೆ ಈ 2023ರ ರವಣಸಿದ್ದಪ್ಪ ಪ್ರಕರಣದ ತೀರ್ಪು ಬರೋಕ್ ಮುಂಚೆ ಪರಿಸ್ಥಿತಿ ಹೇಗಿತ್ತು? ಜಿನಿಯಾ ಕಿಯೋಟಿನ್ ಮತ್ತೆ ಭಾರತ ಮಾತಾನಂತಹ ಹಳೇ ಕೇಸ್ಗಳಲ್ಲಿ ಕೋರ್ಟಿನ ನಿಲುವು ಬಹಳ ಕಠಿಣವಾಗಿತ್ತಲ್ವೇ? ಈ ಮಕ್ಕಳಿಗೆ ಕೇವಲ ತಮ್ಮ ತಂದೆ ತಾಯಿಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಮಾತ್ರ ಹಕ್ಕಿತ್ತು. ಪೂರ್ವಜರ ಆಸ್ತಿಯಲ್ಲಿ 1 ಪೈಸೆ ಕೂಡ ಸಿಗ್ತಿರ್ಲಿಲ್ಲ. ಇದರ ಹಿಂದಿನ ತರ್ಕ ಬಹುಶಃ ಮೊದಲ ಪತ್ನಿ ಮತ್ತು ಅವರ ಮಕ್ಕಳ ಹಕ್ಕುಗಳನ್ನ ರಕ್ಷಿಸೋದು, ಆಮೇಲೆ ದ್ವಿಪತ್ನಿತ್ವವನ್ನ ನಿರುತ್ಸಾಹಿಸೋದು ಆಗಿತ್ತು. ಆದ್ರೆ ಪರಿಣಾಮವಾಗಿ ಯಾವ ತಪ್ಪು ಮಾಡದ ಮಕ್ಕಳು ಶಿಕ್ಷೆಗೆ ಒಳಗಾಗ್ತಿದ್ರು. ಇದು ನಿಜಕ್ಕೂ ಅನ್ಯಾಯ. ಹಾಗಾದ್ರೆ ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರಿದ್ದ ಪೀಠ ಈ ಗಂಟನ್ನ ಹೇಗೆ ಬಿಡಿಸಿತು? ಈ ರೇವಣಸಿದ್ದಪ್ಪ ಪ್ರಕರಣದಲ್ಲಿ ಅವರು ಕಂಡುಕೊಂಡ ಪರಿಹಾರವಾದರೂ ಏನು? ನ್ಯಾಯಾಲಯ ಒಂದು ಬಹಳ ಚಾಣಾಕ್ಷ ಮತ್ತು ಮಾನವೀಯ ದೃಷ್ಟಿಯ ಪರಿಹಾರವನ್ನ ನೀಡಿದೆ. ಅವರು ಮೊದಲು ಒಂದು ವಿಷಯವನ್ನ ಸ್ಪಷ್ಟಪಡಿಸಿದ್ರು. ನ್ಯಾಯಸಮ್ಮತತೆ ಬೇರೆ, ಸಹವಾರಸುದಾರಿಕೆ ಬೇರೆ. ಅಂದ್ರೆ ಶೂನ್ಯ ವಿವಾಹದ ಮಕ್ಕಳು ನ್ಯಾಯಸಮ್ಮತ ಹೌದು, ಆದ್ರೆ ಅವರು ಜನ್ಮತಃ ಕೋಪಾರ್ಸ್ನರ್ ಆಗಲ್ಲ. ಒಂದು ನಿಮಿಷ, ಇದು ಸ್ವಲ್ಪ ಗೊಂದಲ ಆಯಿತು. ಅವರು ಕೋಪಾರ್ಸ್ನರ್ ಅಲ್ಲ ಅಂತ ಹೇಳಿದ್ಮೇಲೆ ಅವ್ರಿಗೆ ಪೂರ್ವಜರ ಆಸ್ತಿಯಲ್ಲಿ ಪಾಲು ಹೇಗೆ ಬರುತ್ತೆ? ಇದು ವಿರೋಧಾಭಾಸದಂತೆ ಕೇಳಿಸ್ತಿದೆ. ಇಲ್ಲೇ ಕಾಲ್ಪನಿಕ ವಿಭಜನೆ ಅಥವಾ ನೋಷನಲ್ ಪಾರ್ಟಿಷನ್ ಅನ್ನೋ ಅದ್ಭುತವಾದ ಕಾನೂನು ಪರಿಕಲ್ಪನೆ ಬರೋದು. ನ್ಯಾಯಾಲಯ ಹೇಳಿದ್ದು ಹೀಗೆ: ತಂದೆ ಸಾಯುವ ಒಂದು ಕ್ಷಣಕ್ಕೆ ಮುಂಚೆ ಆ ಕುಟುಂಬದ ಪೂರ್ವಜರ ಆಸ್ತಿ ವಿಭಜನೆಯಾಯಿತು ಅಂತ ನಾವು ಕಲ್ಪಿಸ್ಕೋಬೇಕು. ಇದೊಂದು ಕಾನೂನುಬದ್ಧ ಊಹೆ. ಆ ಕ್ಷಣದಲ್ಲಿ ತಂದೆಗೆ ತನ್ನ ಪಾಲು ಸಿಗುತ್ತೆ. ಒಮ್ಮೆ ಆ ಪಾಲು ನಿರ್ಧಾರ ಆದ್ಮೇಲೆ ಅದು ಅವರ ವೈಯಕ್ತಿಕ ಆಸ್ತಿ ಅಂತ ಆಗುತ್ತೆ. ಹಾಗಾದ್ರೆ ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಕುಟುಂಬದ ಒಟ್ಟು ಆಸ್ತಿಯನ್ನಲ್ಲ, ಕೇವಲ ತಂದೆಗೆ ಸೇರಬೇಕಾದ ಆ ಪಾಲನ್ನು ಮಾತ್ರ ವಿಭಜನೆಗೆ ಪರಿಗಣಿಸಲಾಗುತ್ತೆ. ಇದು ತುಂಬಾ ಸ್ಪಷ್ಟವಾಯಿತು. ಅಂದ್ರೆ ಚಿಕ್ಕಪ್ಪ ಅಥವಾ ಬೇರೆ ದಾಯಾದಿಗಳ ಆಸ್ತಿಗೆ ಇವರು ಕೈ ಹಾಕುವಂತಿಲ್ಲ. ನಿಖರವಾಗಿ ಇಡೀ ಕುಟುಂಬದ ಆಸ್ತಿಯನ್ನೋ ಕೇಕ್ನಲ್ಲಿ ಒಂದು ತುಂಡು ಕೊಡೋದಲ್ಲ, ಬದಲಾಗಿ ತಂದೆಗೆ ಬರಬೇಕಾದ ತುಂಡಿನಲ್ಲೇ ಇವರಿಗೊಂದು ಪಾಲು ಕೊಡೋದು. ಆ ತಂದೆಯ ಪಾಲಿನೊಳಗೆ ಅವರ ಮೊದಲ ಪತ್ನಿ, ಆಕೆಯ ಮಕ್ಕಳು ಮತ್ತೆ ಈ ಶೂನ್ಯ ವಿವಾಹದಿಂದಾದ ಮಕ್ಕಳು ಎಲ್ಲರೂ ಸಮಾನ ಉತ್ತರಾಧಿಕಾರಿಗಳಾಗ್ತಾರೆ. ಇದು ಒಂದು ರೀತಿಯಲ್ಲಿ ಎಲ್ಲರ ಹಿತಾಸಕ್ತಿಗಳನ್ನ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ. ಆದ್ರೆ ಕೆಲವರು ಇದನ್ನ ಟೀಕಿಸಲ್ಲ. ಮೊದಲ ಪತ್ನಿ ಮತ್ತು ಅವರ ಮಕ್ಕಳ ಹಕ್ಕುಗಳಿಗೆ ಇದರಿಂದ ಸ್ವಲ್ಪ ಧಕ್ಕೆ ಆಗಲ್ವಾ? ಯಾಕೆಂದ್ರೆ ಅವರ ತಂದೆಯ ಪಾಲಿನಲ್ಲಿ ಈಗ ಹೊಸ ಪಾಲುದಾರರು ಬಂದಾಗಾಯ್ತಲ್ಲ. ಒಳ್ಳೆ ಪ್ರಶ್ನೆ. ನ್ಯಾಯಾಲಯ ಈ ಅಂಶವನ್ನೂ ಪರಿಗಣಿಸಿದೆ. ಕೋಪಾರ್ಸನರಿ ಹಕ್ಕನ್ನ ಕೇವಲ ಕ್ರಮಬದ್ಧ ವಿವಾಹದ ಮಕ್ಕಳಿಗೆ ಸೀಮಿತಗೊಳಿಸೋ ಮೂಲಕ ಅದು ಮೂಲ ಕುಟುಂಬದ ಹಕ್ಕುಗಳನ್ನ ಗೌರವಿಸಿದೆ. ಆದ್ರೆ ತಂದೆಯ ಪಾಲಿನಲ್ಲಿ ಮಾತ್ರ ಹಕ್ಕು ನೀಡುವ ಮೂಲಕ ಈ ಮುಗ್ಧ ಮಕ್ಕಳನ್ನ ಸಂಪೂರ್ಣವಾಗಿ ಆಸ್ತಿಯಿಂದ ವಂಚಿತರಾಗದಂತೆ ನೋಡ್ಕೊಂಡಿದೆ. ಇದು ಕಾನೂನು ಮತ್ತು ಮಾನವೀಯತೆಯ ನಡುವೆ ಕಂಡುಕೊಂಡ ಒಂದು ಮಧ್ಯಮ ಮಾರ್ಗ. ಹಾಗಾದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಸಿಗೋ ಮುಖ್ಯ ಸಂದೇಶ ಏನು? ಸಾಮಾನ್ಯ ಜನರಿಗೆ ಇದರ ಸಾರಾಂಶ ಸರಳ. ಶೂನ್ಯ ವಿವಾಹದಿಂದ ಜನಿಸಿದ ಮಕ್ಕಳಿಗೆ ಈಗ ಪೂರ್ವಜರ ಆಸ್ತಿಯಲ್ಲಿ ಖಚಿತವಾಗಿ ಹಕ್ಕಿದೆ. ಆದ್ರೆ ಆ ಹಕ್ಕು ಅವರ ತಂದೆಗೆ ಬರಬೇಕಾದ ಪಾಲಿಗಷ್ಟೇ ಸೀಮಿತ, ಅಷ್ಟೇ. ಇದರಿಂದ ಅವರ ಮೇಲಿದ್ದ ಸಾಮಾಜಿಕ ಕಳಂಕವನ್ನ ಕಾನೂನು ತೆಗೆದುಹಾಕಿದೆ ಮತ್ತು ಆರ್ಥಿಕ ಭದ್ರತೆಯನ್ನು ನೀಡಿದೆ. ಮತ್ತು ಕಾನೂನು ವೃತ್ತಿಪರನು ಗಮನಿಸಬೇಕಾದ ಪ್ರಮುಖ ತಾಂತ್ರಿಕ ಅಂಶ ಯಾವುದು? ವಕೀಲರಿಗೆ ಮುಖ್ಯವಾದ ಅಂಶ ಅಂದ್ರೆ ಈ ಮಕ್ಕಳು ಸರ್ವೈವರ್ಶಿಪ್ ಮೂಲಕವಲ್ಲ, ಬದಲಿಗೆ ಉತ್ತರಾಧಿಕಾರ ಅಂದ್ರೆ ಸಕ್ಸೆಷನ್ ಮೂಲಕ ಆಸ್ತಿ ಪಡಿತಾರೆ. ಅಂದ್ರೆ ಯಾವುದೇ ಲೆಕ್ಕಾಚಾರ ಮಾಡುವಾಗ ಮೊದಲು
ಕಾಲ್ಪನಿಕ ವಿಭಜನೆಯ ಮೂಲಕ ಮೃತ ತಂದೆಯ ಪಾಲನ್ನ ನಿಖರವಾಗಿ ನಿರ್ಧರಿಸೋದು ಅತ್ಯಗತ್ಯ. ಈ ತೀರ್ಪು ಹಿಂದಿನ ಎಲ್ಲಾ ಗೊಂದಲಮಯ ತೀರ್ಪುಗಳನ್ನ ರದ್ದುಪಡಿಸಿ ಒಂದು ಸ್ಪಷ್ಟತೆ ತಂದಿದೆ. ಒಟ್ಟಿನಲ್ಲಿ ರವಣಸಿದ್ದಪ್ಪ ತೀರ್ಪು ಮುಗ್ಧ ಮಕ್ಕಳ ಘನತೆಯನ್ನು ರಕ್ಷಿಸುವುದರಲ್ಲಿ ಒಂದು ಐತಿಹಾಸಿಕ ಹೆಜ್ಜೆ. ಇದು ಪ್ರಾಚೀನ ಮಿತಾಕ್ಷರ ತತ್ವಗಳನ್ನ ಮತ್ತು ಆಧುನಿಕ ಸಾಂವಿಧಾನಿಕ ಮೌಲ್ಯಗಳನ್ನ ಸಮನ್ವಯಗೊಳಿಸಿದೆ. ಆದರೆ ಒಂದು ಯೋಚನೆ ಉಳಿಯುತ್ತೆ. ಈ ಕಾಲ್ಪನಿಕ ವಿಭಜನೆಯ ಪರಿಹಾರ ಒಂದು ಅತ್ಯುತ್ತಮ ಪ್ರಾಯೋಗಿಕ ಮಧ್ಯಮ ಮಾರ್ಗವೇ ಆದರೂ ಈ ಮಕ್ಕಳಿಗೆ ಸಂಪೂರ್ಣ ಸಮಾನತೆ ನೀಡುವಲ್ಲಿ ಕಾನೂನು ಮಾಡಿದ ಒಂದು ರಾಜಿ ಅಂತ ಪರಿಗಣಿಸಬಹುದೇ?